4ನೇ ಕ್ಲಾಸು. ಈಗ ಸಾಕಷ್ಟು ಜನ ಪ್ಯಾಸೆಂಜರ್ಗಳು ಬರ್ತಾರೆ, ಬೇರೆ ಬೇರೆ ಭಾಷೆಗಳವ್ರು ಬರ್ತಾರೆ. ಸೊ ಅವ್ರನ್ನೆಲ್ಲ ಹೇಗೆ ಎದುರಿಸ್ತೀರಾ? ನನಗೆ ಲ್ಯಾಂಗ್ವೇಜ್ ಬರುತ್ತೆ ಮೇಡಮ್. ತೆಲುಗು ಅರ್ಥ ಆಗುತ್ತೆ, ಹಿಂದಿ ಅರ್ಥ ಆಗುತ್ತೆ, ಓ ತಮಿಳ್ ಮಾತಾಡ್ತೀನಿ, ಓಕೆ ಕನ್ನಡ ಬರುತ್ತೆ. ಓಕೆ ಅದು ಕನ್ನಡ ಮಾತೃಭಾಷೆ ಓಕೆ. ನೀವು ಅಳ್ತಾ ಇದೀರ, ನಾ ಆಗ್ಲಿಂದ ನೋಡ್ತಾ ಇದ್ದೀನಿ. ಏನಿದೆ ನಿಮ್ ಮನ್ಸಲ್ಲಿ? ಏನೇ ಇದ್ರೂ ಖಂಡಿತವಾಗ್ಲೂ ಹಂಚ್ಕೋಬಹುದು. ಯಾವ ಕಾರಣಕ್ಕೆ ಇಷ್ಟು ನೋವು? ಜೀವನದಲ್ಲಿ ತುಂಬಾ ನೊಂದಾಗ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಅಂತಲ್ಲ, ಸಾಕಷ್ಟು ಜನರಿಗೆ ಪ್ರಾಬ್ಲಮ್ಸ್ಗಳು ಇರ್ತವೆ. ಅದೆಲ್ಲವನ್ನ ದಾಟಿ ಬಂದು ಇವತ್ತು ನೀವು ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಕೊಡುವಂತಹ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದೀರಾ. ಆದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು, ಯಾರನ್ನೂ ನಂಬಿ ಜೀವನದಲ್ಲಿ ಇದು ಮಾಡಬಾರ್ದು. ಓಕೆ, ಸಮಾಧಾನ ಮಾಡ್ಕೊಳ್ಳಿ. ಸೊ ಆಟೋ ಓಡಿಸ್ತಾ ನೀವೆಲ್ಲ ಈಗ ಫೀಲ್ಡ್ಗೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಸಪೋರ್ಟ್ ಮಾಡ್ತಾರೆ ಮೇಡಮ್. ನನಗೆ ಟ್ರೈನಿಂಗ್ ಕೊಟ್ಟಿದ್ದು ಎಲ್ಲಮ್ಮ ಅಂತ ಹೆಬ್ಬಾಳದಲ್ಲಿ ಇದ್ದಾರೆ. ಪಾರು ಮೇಡಮ್ ನನಗೆ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ, ಮೈಸೂರಿಂದ ಸೌಮ್ಯ ಮೇಡಮ್ ನಂಬರ್ ಕೊಟ್ರು. ಪಾರು ಮೇಡಮ್ ಫಸ್ಟ್ ಅವರು ದೂರ ಆಗುತ್ತೆ ಅಂತ ಹೇಳಿ ನನಗೆ ಹೆಬ್ಬಾಳದಲ್ಲಿ ಎಲ್ಲಮ್ಮ ಅಂತ ಟ್ರೈನಿಂಗ್ ಕೊಡ್ತಾರೆ ಅಂತ ಕಳ್ಸಿಕೊಟ್ರು. ಹೆಚ್ಚು ಕಡಿಮೆ 6 ತಿಂಗಳಾಯ್ತು. ನಮ್ಗೊಳ್ಳೆ ಅಕ್ಕ ತಂಗಿ ತರ ಇದೀವಿ. ಖುಷಿ ಆಗುತ್ತೆ ನನ್ಗೊಂದು ಕಲ್ತು ಲೈನ್ ಮೇಲೆ ಕರ್ಕೊಂಡೋಗಿ ಈ ತರ ಎಲ್ಲ ಇರ್ತಾರೆ ಜನಗಳು ಅಂತ ಅದನ್ನ ಹೇಳ್ಕೊಟ್ರು. ತುಂಬಾ ಖುಷಿ ಆಗುತ್ತೆ. ಓಕೆ, ಫಸ್ಟ್ ದಿನ ನೀವು ಫೀಲ್ಡ್ಗೆ ಹೋಗ್ತೀರಾ ಆಟೋ ತಗೊಂಡು. ಆ ಫೀಲ್ಡ್ಗೆ ಫಸ್ಟ್ ದಿನ ಹೋದಾಗ ಅನುಭವ ಹೆಂಗಿತ್ತು ನಿಮ್ದು? ತುಂಬಾ ಚೆನ್ನಾಗಿತ್ತು ಮೇಡಮ್. ಲೈಫಲ್ಲಿ ಏನಂದ್ರೆ ಯಾವ್ದಕ್ಕೂ ಒಂದು ರೆಸ್ಪೆಕ್ಟ್ ಮಾಡದೇ ಇರೋ ಅಂಥವ್ರು ಇದೊಂದು ನಾವು ಮಾಡ್ಬೇಕಾದ್ರೆ ತುಂಬಾ ಜನ ಗುರ್ತಿಸಿದ್ರು. ತುಂಬಾ ಜನ ಗುರ್ತಿಸಿ ತುಂಬಾ ಇದ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಮ್ಮ ಕಣ್ಣೀರಿನ ಒಂದೊಂದು ಹನಿಗಳು ಹೇಳ್ತಾ ಇದ್ದಾವೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಕಷ್ಟವನ್ನ ದಾಟ್ಕೊಂಡು ಬಂದಿದ್ದೀರಾ ಅಂತ. ತುಂಬಾ ಅಂದ್ರೆ ನನ್ನ ಗೊತ್ತಿರೋರು ಯಾರನ್ನು ಈ ಫೀಲ್ಡಿಗೆ ಬರ್ತಾಳೆ, ಇದ್ರಲ್ಲಿ ಒಂದು ಸಾಧನೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆದ್ರೆ ಇವಾಗೂ ಅಂತಾರೆ ನೀನೇನು ಏನಕ್ಕೆ ಅದನ್ನ ಆಯ್ಕೆ ಮಾಡ್ಕೊಂಡೆ, ಚೆನ್ನಾಗಿದ್ದ ಬೇರೆ ತರ ಜೀವನ ಚೆನ್ನಾಗಿತ್ತಲ್ಲ ಅಂತ. ಆದ್ರೆ ನನಗಿದು ಇಷ್ಟ, ನನಗೆ ಖುಷಿ ಇದೆ, ಅದರಿಂದ ನಾನು ಮಾಡ್ತಿದ್ದೀನಿ.